Hello, friend. ಇವತ್ತು ಶರ್ಟ್ ಕಟ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಕಾಣ್ತಿರ್ಬೋದು 26 ಇಂಚು ಲೆಂತು, 19 ಇಂಚು ಶೋಲ್ಡ್ರು, 12 ಇಂಟು ಬಾಡಿ ಲೂಸು, 22 ಇಂಚು ಮೈ ಶರ್ಟ್ ಲೂಸು, 16 ಇಂಚು ತೋಳು ಲೂಸು. ಇದು ಮೆಜರ್ಮೆಂಟ್ ಇಲ್ಲಿದೆ. ಅದಾದಮೇಲೆ ಮೊದಲು ಈ ಬಟ್ಟೆನ ಈ ಥರ ಹಾಸ್ಕೋಬೇಕು. ಇದನ್ನ ಶರ್ಟ್ ಪೀಸ್ನ ನಾನು ಇಲ್ಲಿ ಯಾವ ಥರ ಮಾರ್ಕ್ ಹಾಕ್ತಿದ್ದೀನೋ ಇದೇ ಥರ ಮಾರ್ಕ್ ಹಾಕ್ಬೇಕು. ಈ ಥರ ನೋಡಿ ಕಾಣ್ತಾ ಇದೆ. ಈ ಥರ ಮಾರ್ಕ್ ಹಾಕ್ಕೊಂಡು ಸೈಡ್ ಈ ಕಡೆ ಒಂದು 2 ಇಂಚ್ ಗ್ಯಾಪ್ ಇದ್ರೆ ನಡೆಯುತ್ತೆ. ನೋಡಿ 26 ಇಂಚ್ ಲೆಂತ್ ಇದೆ, ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ಇರಬೇಕು. 26.5. ಒಟ್ಟು ಶರ್ಟ್ ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಅರ್ಧ ಇಂಚ್ ಜಾಸ್ತಿ. ಅದಾದ್ಮೇಲೆ ಇದಕ್ಕೆ 2 ಶೋಲ್ಡ್ರ್ ಡೌನ್ ಅಂತಂದು 2 ಕಾಲು 2 ಇಂಚು. ಒಟ್ಟು ಶರ್ಟಿಗೆ ಯಾವ್ಯಾವ ಥರ ಮೆಜರ್ ದೊಡ್ಡದು ಚಿಕ್ಕದ ನೋಡಿ ತಗೋಬೇಕು. ಅದಾದಮೇಲೆ ಮೇಲೆ ಲೆಂತ್ ಇರುತ್ತೆ 2.5 ಇಂಚು. ನಾನಿಲ್ಲಿ 2.25 ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಶೋಲ್ಡ್ರು ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಭಾಗ ಅಂದರೆ ಇದು 19 ಇತ್ತು, 9.5. ಅದಕ್ಕೆ ಪ್ಲಸ್ ಹೊಲಿಗೆಗೆ 2 ಸೇಮ್ ಇಟ್ಕೋಬೇಕು ಮೇಲೆ ಕೆಳಗೆ. ಅದಾದಮೇಲೆ ಶರ್ಟ್ ಲೂಸ್ ಬಾಡಿ ಲೂಸ್ ಅದು 12 ಇಂಚ್ ಇತ್ತು, ಅದಕ್ಕೆ ಎಕ್ಸ್ಟ್ರಾ 1/2 ಇಂಚ್ ಸೇರಿಸಿ 12.5 ಇದು. ಅದಾದಮೇಲೆ ಕೆಳಗಡೆ ಅಷ್ಟೇ, ಇಲ್ಲಿ ಎಷ್ಟು ಬಾಡಿ ಲೂಸ್ ಎಷ್ಟಿರುತ್ತೋ ಅಷ್ಟು ಕೆಳಗಡೆ 12 ಇಂಚಲ್ಲಿ ಕೆಳಗಡೆನೂ ಇದು ಮಾಡ್ತೀನಿ. ಅದಾದಮೇಲೆ ಇದು ಮಾರ್ಕ್ ಹಾಕೋಣ. ಈ ಥರ ಕ್ರಾಸಲ್ಲಿ ಮಾರ್ಕ್ ಹಾಕೋಬೇಕು. ಈ ಥರ ನೋಡಿ ಕಾಣಿಸುತ್ತೆ. ಈ ಥರ ನಿಧಾನಕ್ಕಾಗಿ ಕ್ಲೀನಾಗಿ ಮಾರ್ಕ್ ನೀಟಿಗೆ ಕಟ್ ಮಾಡ್ಕೋಬೇಕು. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಇದು ಸೆಕೆಂಡ್ ಬ್ಯಾಕ್ ಪೀಸ್ ಅಂತ. ಇದನ್ನು ಈ ಥರ ಬಟ್ಟೆ ಈ ಥರ ಮಡಚಿಗಾಡ್ರಿ.
ಹೀಗೆ ನೋಡಿ. ಇದೆಲ್ಲ ಈ ಥರ ಈ ಕಡೆ ಒಂದು ಇಂಚ್ ಅದು ಎಷ್ಟಿರುತ್ತೆ ನೋಡಿ, ಅಷ್ಟು ಗ್ಯಾಪ್ ಇರಬೇಕು ಮಾರ್ಕಿಂದ ಅದಕ್ಕೆ. ಅದಾದಮೇಲೆ ಮ್ಯಾಲಿಂದ ಇದ್ದು ಸೆಂಟ್ರು ಅದೆರಡು ಮಧ್ಯ ಇದು ಮಾಡಿ ಮಾರ್ಕ್ ಹಾಕ್ಕೊಂಡು ಅದನ್ನ ಕೆಳಗೆ ಹಾಕಿ ಆಮೇಲೆ ಹಂಗೆ ಇರಬೇಕು. ಫಸ್ಟ್ ಇದನ್ನ ಮಾರ್ಕ್ ಹಾಕೋಣ ಮೇಲೆ. ಇದಕ್ಕೆ ಶೋಲ್ಡ್ರ್ ಲೂಸ್ ಎಷ್ಟಿರುತ್ತೆ, ಶೋಲ್ಡ್ರ್ 19 ಇಂಚ್ ಇರ್ತದೆ, ಅದರಲ್ಲಿ ಅರ್ಧ. ಸ್ಟಿಚ್ಚಿಗೆ 1/4 ಇಂಚು. ಮತ್ತು ಇದನ್ನ ಕಟ್ ಮಾಡ್ತೇನೆ ನಾನು. ನಿಧಾನಕ್ಕೆ, ಮತ್ತು ಹೆಚ್ಚು ಕಮ್ಮಿ ಮಾಡಿದ್ರೆ ಇದು ಕೆಟ್ಟೋಗ್ಬಿಡುತ್ತೆ. ಈ ಥರ ಕಟ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಇದು ಲೈನಲ್ಲಿ ಇದಾದ ಆಯಿತು. ಇದು ಫ್ರಂಟು ಬ್ಯಾಕ್ ಪೀಸ್ ಎರಡು ಆಯಿತು. ಅವನ್ನೆರಡು ತೆಗೆದಿಟ್ಟು ಇದು ಶೋಲ್ಡ್ರ್ ಕಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ಆಯಿತು, ಫ್ರಂಟು ಬ್ಯಾಕ್ ಎರಡು ಆಯಿತು. ಇದಾದಮೇಲೆ ನೆಕ್ಸ್ಟ್ ಶೋಲ್ಡ್ರು. ಇದನ್ನು ಕ್ಲೀನಾಗಿ ಈ ಥರ ಲೈನ್ ಮಾರ್ಕ್ ಹಾಕ್ಕೊಂಡು ಇದಕ್ಕೂ ಅಷ್ಟೇ ಶೋಲ್ಡ್ರ್ ಎಷ್ಟಿರುತ್ತೆ 19. ಒಟ್ಟು ಶೋಲ್ಡ್ರ್ ಎಷ್ಟೇ ಇರಲಿ, ನೀವು ಎಷ್ಟರ ನಿಮ್ಮ ಮೆಜರ್ಮೆಂಟಿನ ಪ್ರಕಾರ ಶೋಲ್ಡ್ರಲ್ಲಿ ಅರ್ಧ ಭಾಗ ಇದು ಮಾಡ್ಕೊಳಕ್ಕಾಗುತ್ತೆ. ಅರ್ಧ ಭಾಗ ಇಟ್ಟು ಈ ಸೈಜಿನ ಮೇಲೆ ಇದಾಗುತ್ತೆ. ಅದಾದಮೇಲೆ ಕೆಳಗಡೆ ಇದಕ್ಕೆ ನಾನು 3.5 ಇಂಚ್ ಇಕ್ತಿದ್ದೀನಿ ಸಾಕು ಅಂತಂದು. ನೀವು 3.5 ಇಂಚೇ ದೊಡ್ಡ ಶರ್ಟಿಗೆ, ಚಿಕ್ಕ ಮಕ್ಕಳಿಗಾದರೆ ಮತ್ತು ಮೆಜರ್ಮೆಂಟಿಗೆ ಇದಾಗ್ತಿದ್ದಂಗೆ ಇಟ್ಕೋಬೇಕು. ಅಲ್ಲಿಂದ ಮೇಲೆ 2.5, ಟೋಟಲ್ ಇಲ್ಲಿ 6 ಇಂಚ್ ಆಗುತ್ತದೆ. ಈ ಡೌನ್ ಮಾಡಿ ಮಾರ್ಕ್ ಹಾಕ್ತೆ ನಾನು. ನೋಡಿ, ಇಲ್ಲಿಂದ ಅಲ್ಲಿಗೆ 6 ಇಂಚು, ಇಲ್ಲಿಂದ ಅಲ್ಲಿ 3.5 ಇಂಚು. ಇಲ್ಲಿ ಈ ಕಡೆ 3.75 ತೋರಿಸಿದ್ನಲ್ಲ ಅಲ್ಲಿ. ಅದಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಳಕ್ಕೆ. ಇದು ಶೋಲ್ಡ್ರ್ ಮುಗೀತು. ನೆಕ್ಸ್ಟು ಈ ತೋಳು ಕಟ್ ಮಾಡ್ಕೊಳೋದು, ತೋಳು ಲೆಂತು. ಈ ಥರ ಇದನ್ನು ಇದು ಮಾಡ್ಕೋಬೇಕು. ಬಟ್ಟೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ತೋಳು ಲೆಂತ್ ಎಷ್ಟಿತ್ತು 22 ಇತ್ತು. 1/2 ಇಂಚ್ ಎಕ್ಸ್ಟ್ರಾ ತಗೊಂತೀನಿ.
ಇಲ್ಲಿಂದ ಇಲ್ಲಿಗೆ 5.5, ಇಲ್ಲಿಂದ 4 ಇಂಚು ಡೌನ್ ಮಾಡ್ಕೊಂತೀನಿ. ಅದಾದ್ಮೇಲೆ ಇದು ಹಿಂಗೆ ಹಾಕ್ಕೊಂಡು ಇವಾಗ ತೋಳ್ದು 16 ಇತ್ತು ಅಂದರೆ 8.5 ತಗ ನಾನು ಹಾಫ್ ಇಂಚು ಸ್ಟಿಚಿಗೆ ಬೇಕಾಗುತ್ತೆ. ಅದಾದ್ಮೇಲೆ ಹಿಂಗೆ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಈ ಥರ ಅಲ್ಲಿಂದ 22.5 4 ಇಂಚು ತೋಳು. ಇದನ್ನ ನೀಟಾಗಿ ಕಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಈ ಫ್ರಂಟು ಈ ಥರ ಕಟ್ ಮಾಡ್ಕೊಳ್ರಿ. ಫ್ರಂಟ್ ಒಂದು ಸ್ವಲ್ಪ ಡೌನ್ ನೋಡಿ ಎಷ್ಟು. ಮತ್ತು ಅದಾದ್ಮೇಲೆ ಹಿಂಗೆ ಇದು ಫಸ್ಟಿಗೆ ಫ್ರಂಟು ಅಂದರೆ ಮುಂದ್ಗಡೆ ಸೈಡ್ ಬರೋದಕ್ಕಿಂತ ಸ್ವಲ್ಪ ಹಾಫ್ ಇಂಚು ಜಾಸ್ತಿನೇ ಇರ್ಬೇಕು. ಹಾಫ್ ಇಂಚು 3/4 ಇಂಚು ಒಟ್ಟು ಇದು ಈ ಥರ ಕಟ್ ಮಾಡ್ಕೊಂಡು ಇದು ಜಾಸ್ತಿ ಯಾವ ಕಡೆ ಇರುತ್ತೋ ಆ ಕಡೆ ಮಾಡ್ಕೊಂಡ್ರಿ. ಇದನ್ನು ಇಲ್ಲಿಂದಿಗೆ 5.5 ಇಷ್ಟೇ ಶರ್ಟ್ ಕಟ್ಟಿಂಗ್ ಮುಗೀತು. ಇದನ್ನು ನೆಕ್ಸ್ಟ್ ಹೊಲಿಯೋದನ್ನ ಪ್ರೆಸ್ಸಿಂಗ್ ಮಾಡೋದನ್ನ ತೋರಿಸ್ತೀನಿ. ಪ್ರೆಸ್ಸಿಂಗ್ ಮಾಡಾದ್ಮೇಲೆ ಹೊಲಿಯೋದನ್ನು ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಆಸಕ್ತಿ ಐತೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಟೈಲರಿಂಗ್ ಬಗ್ಗೆ ಯಾವುದೇ ಏನು ಬೇಕೋ ಎಲ್ಲ ಕಾಮೆಂಟಲ್ಲಿ ಕೇಳಿ. ನೆಕ್ಸ್ಟ್ ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ. ಇಷ್ಟೇ, ಇದು ಕೆಲಸ ಮುಗೀತು. ಇವಾಗ ಕಟ್ ಇದು ಪ್ರೆಸ್ಸಿಂಗ್ ಮಾಡೋದು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ.